ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ಕಾಮಗಾರಿಯ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಶೀರೂರು ಗುಡ್ಡದ ಕೆಳಗಿರುವಂತಹ ನದಿಯಲ್ಲಿ 3ನೇ ಕಾರ್ಯಾಚರಣೆಯ 5ನೇ ದಿನ ಮುಕ್ತಾಯಗೊಂಡು. ಆದರೆ ಇಂದು ಕಾರ್ಯಾಚರಣೆ ಕೇವಲ ಮಣ್ಣು ತೆರವು ಮಾಡುವಂತಹ ಕೆಲಸಕ್ಕೆ ಮಾತ್ರ ಸೀಮಿತವಾಗಿದೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಆದರೆ ಇದರ ಜೊತೆಯಲ್ಲಿ ಒಂದು ಚಿಕ್ಕದಾದಂತಹ ಬಾನೆಟ್ನ ಭಾಗ ಮಾತ್ರ ಪತ್ತೆಯಾಗಿದ್ದು ಕಂಡು ಬಂದಿದೆ. ಅದನ್ನ ಬಿಟ್ಟು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಆದರೆ ಮಣ್ಣು ತೆರವು ಕಾರ್ಯಾಚರಣೆ ಅಂದ್ರೆ ಮಣ್ಣು ಸಿಕ್ಕಾಪಟ್ಟೆ ಲಾರಿ ಮಧ್ಯದಲ್ಲಿ ಬಿದ್ದಿದೆ. ಆ ಒಂದು ಮಣ್ಣಿನ ಗುಡ್ಡದ ಪ್ರದೇಶವನ್ನ ನಾವು ಕಾಣಬಹುದು. ಕೃತಕ ಗುಡ್ಡವಾಗಿ ಈ ನದಿಯ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ಈ ಮಣ್ಣನ್ನು ತೆರವುಗೊಳಿಸಿದ್ರೆ ಮಧ್ಯದ ಭಾಗದಲ್ಲಿ ಏನಾದರೂ ಸಿಗಬಹುದು ಎನ್ನುವಂತಹ ವಿಚಾರದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಅದೇ ರೀತಿ ಇಂದ್ರಭಾಲನ್ ನಿನ್ನೆ ಬಂದವರು ಸಹ 4 ಪಾಯಿಂಟ್ಗಳನ್ನು ಗುರುತು ಮಾಡಿದ್ರು. ಆ ಗುರುತಿನ ಪ್ರಕಾರ ಆ ಪಾಯಿಂಟ್ಗಳಲ್ಲಿ ಲಾರಿ ಇರಬಹುದು ಎನ್ನುವಂತಹ ವಿಚಾರಗಳನ್ನು ಹಂಚಿಕೊಂಡಿದ್ರು. ಅದೇ ಪ್ರಕಾರ ಆ ಲಾರಿ ನದಿಯ ಮಧ್ಯದ ಆ ಆಳದ ನೀರಿನಲ್ಲಿ ಮುಳುಗಿರಬಹುದು ಎನ್ನುವಂತ ಶಂಕೆಯು ವ್ಯಕ್ತವಾಗಿ ಅದರ ಮೇಲ್ಭಾಗದಲ್ಲಿ ಮಣ್ಣು ಬಿದ್ದಿರಬಹುದು ಎನ್ನುವಂತಹ ವಿಚಾರವನ್ನು ಸಹ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಕಾರ್ಯಾಚರಣೆ ದಿನಂಪ್ರತಿಯಂತೆ ಕಳೆದ 4 ದಿನ ಕಾರ್ಯಾಚರಣೆ ನಡೆದ ಹಾಗೆ ಇವತ್ತೂ ಸಹ 5ನೇ ದಿನವಾಗಿ ಮುಂದುವರೆದಿದೆ. ಆದ್ರೆ ಕಾರ್ಯಾಚರಣೆ ನಡೆಸಿದ್ರು ಅವಶೇಷಗಳು ಅಂದ್ರೆ ಉದುರಿರಬಹುದು ಎನ್ನುವಂತ ಅವಶೇಷಗಳು ಇನ್ನೂ ತನಕ ಪತ್ತೆಯಾಗಿಲ್ಲ. ಇನ್ನೂ ಕಾರ್ಯಾಚರಣೆ ಮುಂದುವರಿಯಲಿದೆ ಎನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಸಂಜೆ ಆಗ್ತಾ ಬಂದಿದೆ. ಸಂಜೆ ಆದ್ರೂ ನಿನ್ನೆಯಷ್ಟೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು ಸ್ಥಳದಲ್ಲಿ ಬೀಡು ಬಿಟ್ಟು ಇಲ್ಲಿಯ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡು ತಡರಾತ್ರಿಯವರೆಗೂ ಕಾರ್ಯಾಚರಣೆ ಮುಂದುವರೆದಿತ್ತು. ಟ್ಯಾಂಕರ್ ಲಾರಿಗೆ ಸಂಬಂಧಪಟ್ಟಿರುವಂತಹ ಒಂದು ಬಿಡಿ ಭಾಗ ಪತ್ತೆಯಾಗಿದ್ದು ರಾತ್ರಿಯ ಸಮಯದಲ್ಲಿ ಪತ್ತೆಯಾಗಿತ್ತು. ಇದರ ಜೊತೆಯಲ್ಲಿ ಇವತ್ತು ಒಂದು ಚಿಕ್ಕದಾದಂತಹ ಕಬ್ಬಿಣದ ಅವಶೇಷ ಪತ್ತೆಯಾಗಿದೆ. ಅದು ಯಾವುದ್ರದ್ದು ಎನ್ನುವುದನ್ನ ಆ ತಜ್ಞರಿಂದಲೇ ತಿಳಿದು ಬರಬೇಕಿದೆ. ಇದರ ಜೊತೆಯಲ್ಲಿ ಇನ್ನಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಸಂಬಂಧಪಟ್ಟಿರುವಂತಹ ಪೊಲೀಸ್ ಇಲಾಖೆ ಇರಬಹುದು, ಎಲ್ಲರೂ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಕಾರ್ಯಾಚರಣೆಗೆ ಎಲ್ಲರೂ ಸಹಕಾರವನ್ನ ನೀಡ್ತಾ ಇದ್ದಾರೆ. ಈ ಕಾರ್ಯಾಚರಣೆ ಯಾವ ರೀತಿ ಮುಂದುವರಿಯುತ್ತೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಅಂದ್ರೆ ನಾಳೆ ಮತ್ತೆ ಪುನಃ ಕಾರ್ಯಾಚರಣೆ ಮುಂದುವರಿಯಲಿದೆ. ಅಲ್ಲಿಯವರೆಗೆ ಈ ಒಂದು ವಿಶೇಷ ಕಾರ್ಯಾಚರಣೆಯಲ್ಲಿ ಮತ್ತು ಮುಂದುವರಿಸಿಕೊಂಡು ಇವತ್ತು ತಡರಾತ್ರಿವರೆಗೂ ಕಾರ್ಯಾಚರಣೆ ಮುಂದುವರಿಯುತ್ತದೆಯಾ ಎನ್ನುವುದನ್ನು ನಾವು ನೋಡ್ತಾ ಇರಬೇಕಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, ಅಂಕೋಲಾ. ಅದನ್ನ ನಾವೇನು ಹಾಕ್ತಾರೆ ನಮಗೆ ಆದಷ್ಟು ಖಾಲಿ ಆಗಬೇಕು. ನಮ್ಗೆ ಅಲ್ಲಿ ಜಾಸ್ತಿ ಇದ್ರೆ ನೀವು ಹೇಳಿ, ಯಾರು ಇದ್ರೆ ಹೇಳಿ. ಅಂಕೋಲ ಕಾರವಾರ ಯಾರು ಬಂದರೂ ತುಂಬ್ಕೊಂಡು ಹೋಗ್ಲಿಕ್ಕೆ ಹೌದು. ನಮ್ಗೇನಾಗ್ತದೆ ಹೊಡೆದು ಹೋದ್ರೆ ಅಟ್ಲೀಸ್ಟ್ ಇವ್ನಿಗೆ ಕೆಲಸ ಕೊಡ್ಲಿಕ್ಕೆ ಒಳ್ಳೆ ಹಿಂದಿರೋದು ನೋಡಿದ್ರಿ ನೀವು. ಈಗ ನೋಡಿ ಎಷ್ಟು ಉಂಟದು. ಇದು ಬೋಟ್ನಿಂದ ಖಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ನಿನ್ನೆ ತಲೆಯಲ್ಲಿ ಬಂತದ್ದು ಹಿಂಗೆ ವಿಚಾರ ಮಾಡಿ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದೆ ಸರ್, ನಮ್ಮ ಬೋಟ್ಗಳನ್ನ ಬಿಟ್ಟು ಇದು ಮಾಡೋಣ ಅಂತ ಹೇಳಿದೆ. ನಾವು ಹೆದರಿದ್ವಿ ಅಂದ್ರೆ ಮತ್ತೆ ಯಾರಾದ್ರು ಬಿದ್ದು ಮತ್ತದೇನಿಲ್ಲ ಅಲ್ಲಿ ನೋಡಿ.